ಇವನ್ ಮಾಡ್ತಿದ್ದ ಪಾತ್ರೆ ಸೌಂಡಿಗೆ ಕೆಳಗಡೆ ಆಂಟಿನೇ ಓಡಿ ಬಂದರು ಏನಾಯಿತು ಅಂತ ಕೇಳೋಕ್ಕೆ. ಆ ರೇಂಜಿಗೆ ಪಾತ್ರೆಗಳನ್ನೆಲ್ಲ ಎಸ್ತಿದ್ದ. ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಹಾಗೆಯೇ ಇವನಿಗೆ ಹಾಲು ಕುಡಿಸಿ ನಾನು ಗ್ಯಾಪಲ್ಲಿ ಸ್ವಲ್ಪ ಕಾಫಿ ಕುಡ್ಕೊಂಡು ಹಾಗೆಯೇ ಇವತ್ತು ಸೋಮವಾರ ಆಗಿರೋದ್ರಿಂದ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತೆಲ್ಲ ಫುಲ್ ಕ್ಲೀನಿಂಗ್ ಮಾಡ್ಕೊತಿದ್ದೆ. ಹಾಗೆ ಕ್ಲೀನಿಂಗ್ ಮಾಡಿಕೊಂಡು ಪೂಜೆ ಪಾತ್ರೆ ಎಲ್ಲ ತೆಕ್ಕೊತಿದ್ದೆ. ಅಷ್ಟೊತ್ತಿಗೆ ಇವನು ಮತ್ತೆ ಬಂದ ಅಮ್ಮ ಅಂತ ಬಂದು ಅಲ್ಲೇ ಓಡಾಡ್ತಿದ್ದ. ಹಾಗೆಯೇ ಪಾತ್ರೆಗಳನ್ನೆಲ್ಲ ನೋಡ್ತಿದ್ದ. ಸ್ವಲ್ಪ ನೋಡೋಣ ಏನು ಮಾಡ್ತಾನೆ ಅಂತ ನಿಂತ್ಕೊಂಡಿದ್ದೆ ನಾನು ಅಲ್ಲೇ. ನಾನು ನೋಡೋದು ಅಮ್ಮ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ಎಸಿತಿದ್ದ. ಅದು ಒಂದು ಪಾತ್ರೆ ಎಲ್ಲ ಶೆಲ್ಫಲ್ಲಿರೋ ಪಾತ್ರೆಗಳನ್ನೆಲ್ಲ ತೆಗೆದು ಎಸಿತಿದ್ದ. ಹಾಗೆಯೇ ನಾನು ಸುಮ್ಮನೆ ಇರು ಅಂದರೆ ಇರ್ತಿರ್ಲಿಲ್ಲ. ಅವನು ಎಷ್ಟು ಪಾತ್ರೆಗಳನ್ನೆಲ್ಲ ಎಸ್ತು. ಹಾಗೆಯೇ ನಾನು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಣ ಮೆಂತ್ಯದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಟು ಹಾಗೆಯೇ ಇವನು ಟಿ ವಿ ನೋಡ್ತಿದ್ದ. ಹೆಂಗೆ ಸುಮ್ಮನೆ ಇದನ್ನಲ್ಲ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಹೊಡ್ಕೊಂಡು ನೆಲ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೋಮವಾರ ಆಗಿರೋದ್ರಿಂದ ಬೇಗ ಎಲ್ಲ ಕೆಲಸನೂ ಮಾಡ್ಕೊಳ್ಳೋಣ ಅಂತೇಳಿ ಕಸ ಹೊಡೆದು ಹಾಗೆಯೇ ನೆಲನೂ ಕೂಡ ಒರೆಸ್ಕೊಂಡೆ. ಹಾಗೆಯೇ ಗ್ಯಾಪಲ್ಲಿ ಮೆಂತ್ಯದನ್ನು ಬೇಗ ಮಾಡಿಕೊಂಡು ಹಾಗೆ ಸ್ನಾನ ಮಾಡಿ ಪೂಜೆನೂ ಕೂಡ ಮಾಡಿಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಟೇಕ್ ಕೇರ್ ಆ್ಯಂಡ್ ಬಾಯ್.